ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಇನ್ನು ಮುಂದೆ ಅನುಮತಿ ಕಡ್ಡಾಯ. ಆರ್ಎಸ್ಎಸ್ ಸೇರಿದಂತೆ ಎಲ್ಲಾ ಖಾಸಗಿ ಸಂಸ್ಥೆಗಳಿಗೂ ಕೂಡ ಅಂಕುಶವನ್ನ ಹಾಕುವ ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಿದೆ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ನೀಚ ಮಟ್ಟದ ಹೇಳಿಕೆಯನ್ನ ನೀಡಲಾಯಿತಲ್ಲ, ಅವರಿಗೆ ನಿಂದಿಸೋದು, ಬೆದರಿಕೆಯನ್ನ ಹಾಕೋದು, ಕರೆಯನ್ನ ಮಾಡೋದು, ಅಲ್ಲಿ ಸಾಕಷ್ಟು ಅಶ್ಲೀಲವಾಗಿ ಮಾತಾಡುವಂತಹ ವಿಚಾರಗಳಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಆರ್ಎಸ್ಎಸ್ ಪ್ರಾಯೋಜಿತ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸರ್ಕಾರ ಕಾನೂನು ಕ್ರಮ ಜರುಗಿಸುತ್ತೆ ಅಂತ ಅರಣ್ಯ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಾದಂತಹ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ, ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಏನಿದು ಆರ್ಎಸ್ಎಸ್ನ ಪ್ರಾಯೋಜಿತ ದುಷ್ಕರ್ಮಿಗಳು ಅವರಿಗೆ ಅವ್ರ ಬಗ್ಗೆ ಮಾತನಾಡಿದ್ರ ಬಗ್ಗೆ ಉಗ್ರವಾಗಿ ಅದನ್ನು ನಾನು ಖಂಡಿಸ್ತೇನೆ. ಮತ್ತು ಇವರು ಆರ್ಎಸ್ಎಸ್ನ ನಿಜವಾದಂಥ ಬಣ್ಣ ಬಯಲಾಗಿದೆ. ಇವತ್ತು ಆ ಕಿಡಿಗೇಡಿಗಳಿಗೆ, ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಇವತ್ತು ಸಚಿವ ಸಂಪುಟದಲ್ಲಿ ಏನು ಯಾವುದೇ ಒಂದು ಸಂಸ್ಥೆ ಇದ್ರೂ, ಶಾಲೆಗಳಿರ್ಬೋದು, ಇವತ್ತು ಇತರ ಸರ್ಕಾರಿ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತು ಈ ವಿಷಯದ ಬಗ್ಗೆ ಕಾನೂನು ಸಚಿವರು ಸವಿಸ್ತಾರವಾಗಿ ಮಾತನಾಡ್ತಾರೆ. ಇನ್ನು ಬಿಜೆಪಿಯನ್ನಾಗ್ಲಿ ಆರ್ಎಸ್ಎಸ್ ಅನ್ನಾಗ್ಲಿ ಬ್ಯಾನ್ ಮಾಡ್ತಾ ಇಲ್ಲ, ಆದ್ರೆ ಸರ್ಕಾರಿ ಜಾಗಗಳಲ್ಲಷ್ಟೇ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಿರೋದು. ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರೇ ಪತ್ರವನ್ನ ಬರೆದಿರೋದು. ತಮಿಳುನಾಡು ಮಾದರಿಯಲ್ಲಿ ಈ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಿರ್ಬಂಧವನ್ನ ಹೇರಬೇಕು ಅನ್ನುವಂತಹ ಪತ್ರವನ್ನ ಬರೆದಿದ್ರು. ಆರ್ಎಸ್ಎಸ್ ಅಂತ ಅಲ್ಲ, ಎಲ್ಲಾ ಧರ್ಮದ ಸಂಘಟನೆಗಳಿಗೂ ಇದು ಅನ್ವಯ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು, ಇದು ಕಡ್ಡಾಯ. ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಆರ್ಎಸ್ಎಸ್ನ ವಿಚಾರ. ಸೊ ಈಗಾಗಲೇ ಅವರು ಬರೆದಿರುವಂತಹ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರೋದು ಈ ವಿಚಾರವನ್ನೇ. ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಣಯದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಹೀಗೆ. ಕ್ಯಾಬಿನೆಟ್ನಲ್ಲಿ ನಾನೇನು ಸಲಹೆ ಕೊಟ್ಟಿದ್ದೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ, ಅದ್ರ ಬಗ್ಗೆ ಚರ್ಚೆ ಆಯಿತು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಕಾನೂನು ಸಚಿವರು ಬ್ರೀಫಿಂಗ್ನಲ್ಲಿ ಕೊಡ್ತಾರೆ. ಸಾರ್ವಜನಿಕ ಆಸ್ತಿ ಅಂದರೆ ಪಬ್ಲಿಕ್ ಪ್ಲೇಸಸ್ನಲ್ಲಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ನಾವು ನಿಯಮಗಳು ತರಬೇಕು, ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟ್ ಅವರು, ಲಾ ಡಿಪಾರ್ಟ್ಮೆಂಟ್ ಅವರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಏನು ಹಿಂದೆ ಕೆಲವು ಆದೇಶಗಳು ಹೊರಡಿಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಅದರ ಪ್ರಕಾರ ಇನ್ನು 1-2-3 ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ ನಾವು ತರ್ತೀವಿ. ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ. ಆದರೆ ಇನ್ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತಗೊಂಡು ಮಾಡಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ. ಅದಕ್ಕೆ ಮಾನದಂಡಗಳಿರ್ತವೆ.
ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು, ಅಥವಾ ಮನ್ಸು ಬಂದಂಗೆ ಬರೀ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬೋದು, ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ ನಾವು. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಹೇಳುವ ಹಾಗೆ ಕೇವಲ ಒಂದು ಸಂಘಟನೆಗೆ ಮಾತ್ರ ಅಲ್ಲ, ಇದು ಬಿಜೆಪಿಯನ್ನಾಗ್ಲಿ RSS ಅನ್ನಾಗ್ಲಿ ಬ್ಯಾನ್ ಮಾಡ್ತಾ ಇಲ್ಲ. ಸರ್ಕಾರಿ ಜಾಗಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಎಲ್ಲಿ ಇಂಥ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಯಾವುದೇ ಖಾಸಗಿ ಕಾರ್ಯಕ್ರಮಗಳನ್ನು, ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಪರ್ಮಿಷನ್ ಅನ್ನು ಪಡೆದುಕೊಳ್ಳಬೇಕು, ನಿರ್ಬಂಧವನ್ನ ಹೇರಲಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ನಾವು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ರು. ಜೊತೆಗೆ ನಾನು ಏನು ಒಂದು ಶಿಫಾರಸು ಮಾಡಿದ್ದೆ, ಪತ್ರವನ್ನ ಬರೆದಿದ್ದೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆ ಕೂಡ ಆಗಿದೆ, ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು RSS ಅಂತ ಅಲ್ಲ, ಎಲ್ಲಾ ಧರ್ಮದ ಸಂಘಟನೆಗಳಿಗೂ ಕೂಡ ಇದು ಅನ್ವಯ ಆಗತ್ತೆ ಅನ್ನೋದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗತ್ತೆ, ಆಯಾ ಇಲಾಖೆಗಳ ಅನುಮತಿ, ಅಧಿಕಾರಿಗಳ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗತ್ತೆ. ಅದು ಯಾವುದೇ ರೀತಿಯಲ್ಲಿ ಧರ್ಮ ಆಗಿರ್ಬೋದು ಅಥವಾ ಕೋಮು ಭಾವನೆಯನ್ನ ಕೆರಳಿಸುವಂತಹ ಅಲ್ಲಿ ಕಾರ್ಯಕ್ರಮಗಳು ಆಗಬಾರ್ದು, ಅದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕಾನೂನು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಒಂದೇ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಣಯಗಳ ಬಗ್ಗೆ ಕೂಡ ಘೋಷಣೆಯನ್ನ ಮಾಡಲಾಗುತ್ತೆ. ಕಾನೂನು ಸಚಿವರಾಗಿರುವ HK ಪಾಟೀಲ್ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಣಯಗಳು ಏನೇನು, ಯಾವೆಲ್ಲ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾರೆ. ಆಲ್ಮೋಸ್ಟ್ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ 17 ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ವಿಚಾರ ಮೊನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇದ್ದಿತ್ತು. RSSಗೆ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳಾದಾಗ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಅಥವಾ ಶಾಲೆಗಳಲ್ಲಿ, ಎಸ್ಪೆಷಲಿ ಶಾಲಾ ಕಾಲೇಜುಗಳಲ್ಲಿ, ಅಲ್ಲಿ ಆವರಣಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ, ಪಥಸಂಚಲನ ಮಾಡಲಾಗ್ತಾ ಇತ್ತು. ಅದಕ್ಕೆ ನಿರ್ಬಂಧ ಹೇರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿದ್ದು ಮಾತ್ರ ಅಲ್ಲ, ಆರೋಪ ಪ್ರತ್ಯಾರೋಪಕ್ಕೂ ಕಾರಣ ಆಗಿತ್ತು. ವಿಪಕ್ಷಗಳು ಕಿಡಿಕಾರಿದು, ಅದರಲ್ಲೂ ಕೂಡ ಚಾಲೆಂಜ್ ಅನ್ನು ಕೂಡ ಹಾಕಿದ್ರು. ಮೋಹನ್ ಭಾಗವತ್ ಅವರು ಕೂಡ ಈ ವಿಚಾರದಲ್ಲಿ ಚರ್ಚೆಯನ್ನ ಮಾಡಿದ್ರು. ನಿನ್ನೆ ಕೂಡ ಕೇಶವ ಕೃಪಾದಲ್ಲಿ ಚರ್ಚೆಯನ್ನು ನಡೆಸಿದ್ರು, ಮೊನ್ನೆ ಕೂಡ ನಡೆಸಿದ್ರು. ಇಂತಹ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಣಯ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಯಾಮಗಳನ್ನು ಕಾಣಬಹುದು, ಯಾವ ರೀತಿಯಾಗಿ ರಾಜಕೀಯದ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಬಹುದು ಅನ್ನುವಂತಹ ಒಂದು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ಇಲ್ಲಿ ಸರ್ಕಾರ ಈಗ ಹೇಳ್ತಾ ಇರುವಂಥದ್ದು 2013ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆಗ ಜಗದೀಶ್ ಶೆಟ್ಟರ್ ಅವರೇ ಈ ಒಂದು ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಆದೇಶವನ್ನ ಹೊರಡಿಸಲಾಗಿತ್ತು. ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಅನ್ನ ಪಡೆದುಕೊಳ್ಳಬೇಕು ಅನ್ನೋದನ್ನ ಕೂಡ ಆಗಿನ ಬಿಜೆಪಿ ಸರ್ಕಾರವೇ ಮಾಡಿರುವಂತಹ ಆದೇಶ. ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಇಟ್ಟುಕೊಂಡು ಇದೀಗ ಈ ಸರ್ಕಾರ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿದೆ, ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಸರ್ಕಾರಿ ಸ್ವತ್ತುಗಳ ಬಳಕೆಗೂ ಕೂಡ ಪೂರ್ವಾನುಮತಿ ಕಡ್ಡಾಯ ಅನ್ನೋದನ್ನು ಕೂಡ ಈಗಾಗಲೇ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯ. ಇನ್ನು ಮುಂದೆ ಸಾರ್ವಜನಿಕ ಸ್ಥಳ ಆಗಿರಬಹುದು, ರಸ್ತೆ ಆಗಿರಬಹುದು, ಅಥವಾ ಯಾವುದೇ ಸರ್ಕಾರಿ ಜಾಗಗಳು ಆಗಿರಬಹುದು, ಶಾಲೆ ಕಾಲೇಜುಗಳು ಆಗಿರಬಹುದು, ಅದು ಗೌರ್ಮೆಂಟ್ ಆಗಿರ್ಬೋದು, ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಲ್ಲಿ ಎಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಮನಸ್ಸಿಗೆ ಬಂದ ಹಾಗೆ ಮಾಡುವಂತಿಲ್ಲ, ಪಥಸಂಚಲನ ಮಾಡುವಂತಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ನಿಯಮವನ್ನ ತರಲಾಗತ್ತೆ. ಈಗ ಒಂದ್ ಕಡೆ ಬಿಜೆಪಿಯವರು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೋಗ್ತಾರೆ? ಬಿಜೆಪಿಯನ್ನು ನಾವೇನು ಬ್ಯಾನ್ ಮಾಡಿದೀವ ಅಥವಾ RSS ಏನಾದರೂ ನಾವು ಬ್ಯಾನ್ ಮಾಡಿದೀವ? ಅಂತಹ ಯಾವುದೇ ರೀತಿಯ ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ಅದು ಯಾವುದೇ ಧರ್ಮ ಆಗಿರಬಹುದು, ಸಾರ್ವಜನಿಕ ಜಾಗಗಳಲ್ಲಿ ಪಥಸಂಚಲನ ಸೇರಿದಂತೆ ಏನೇ ಮಾಡಿದ್ರು ಕೂಡ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನೋದರ ಕುರಿತು ನಿಯಮವನ್ನ ಮಾಡಲಾಗಿರೋದು ಅನ್ನೋದನ್ನ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಇನ್ನು ಇವತ್ತಿನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ 17 ನಿರ್ಣಯಗಳನ್ನ ಇವತ್ತು ಅಂದ್ರೆ 17 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಲಾಗಿದೆ, ನಿರ್ಣಯಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಅದರಲ್ಲಿ ಬೆಂಗಳೂರಿನ ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತು ಚರ್ಚೆ ಆಗಿರುವಂಥದ್ದು. ಬೆಂಗಳೂರಲ್ಲಿ ಮಾಡಬೇಕು ಅಂತ ಅಂದುಕೊಂಡಿದ್ದಂತಹ ಬಿಸ್ನೆಸ್ ಕಾರಿಡಾರ್ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗಿದೆ. ಆದರೆ ಇದೀಗ ಎಲ್ಲರ ಚಿತ್ತ ಇರುವಂಥದ್ದು RSS ವಿಚಾರದಲ್ಲಿ
ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನು ಕೆಲವೇ ಹೊತ್ತಿನಲ್ಲಿ HK ಪಾಟೀಲ್ ಅವರು, ಕಾನೂನು ಸಚಿವರು, ಅವರು ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ. ಈಗ ಸದ್ಯಕ್ಕೆ 17 ನಿರ್ಣಯಗಳನ್ನ ಏನು ಕೈಗೊಳ್ಳಲಾಗಿದೆ ಅಥವಾ ಸಚಿವ ಸಂಪುಟ ಸಭೆಯಲ್ಲಿ 17 ವಿಚಾರಗಳ ಬಗ್ಗೆ ಏನು ಚರ್ಚೆಯನ್ನ ಮಾಡಲಾಗಿದೆ ಅದರ ಬಗ್ಗೆ ಈಗ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ರಲ್ಲ, ಆ ಪತ್ರದ ಅನುಸಾರ ಇವತ್ತು ಚರ್ಚೆ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಆ ನಿರ್ಣಯದ ಪ್ರಕಾರ ಇನ್ನು ಮುಂದೆ ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭಗಳನ್ನ ಮಾಡುವಂತಿಲ್ಲ, ಪಥಸಂಚಲನವನ್ನ ನಡೆಸುವಂತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಈಗ ಯಾವುದೇ ಸಂಘ ಸಂಸ್ಥೆ ಅಂತ ಹೇಳಿ, ಆದ್ರೆ ಎಸ್ಪೆಷಲಿ RSS ಅನ್ನೇ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ತೀರ್ಮಾನವನ್ನ ಕೈಗೊಂಡಿರುವಂಥದ್ದು. ಹಾಗಾಗಿ ಇದಕ್ಕೆ ಬಿಜೆಪಿಯವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಜೊತೆಗೆ ಈಗಾಗಲೇ ದಮ್ಮು ತಾಕತ್ತಿನ ವಿಚಾರ ಕೂಡ ಇಲ್ಲಿ ಬಂದು ಹೋಗಿದೆ. ಅದೇ ಕಾರಣಕ್ಕಾಗಿಯೇ ಇವತ್ತು 2013ರಲ್ಲಿ ಬಿಜೆಪಿಯವರು ಏನು ಆದೇಶವನ್ನ ಹೊರಡಿಸಿದ್ರು, ಅವರ ಸರ್ಕಾರದ ಇದ್ದಂತಹ ಸಂದರ್ಭದಲ್ಲೇ ಯಾವ ಆದೇಶವನ್ನ ಹೊರಡಿಸಲಾಗಿತ್ತು, ಜೊತೆಗೆ ಸರ್ಕಾರಿ ನೌಕರರು ಯಾರು ಕೂಡ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ, ಇಂತಹ ಪಥಸಂಚಲನಗಳಲ್ಲಿ ಭಾಗವಹಿಸಂತಿಲ್ಲ ಅನ್ನೋದರ ಬಗ್ಗೆ ಕೂಡ ಈಗ ಈ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ಅದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದೆ, ಪ್ರಯೋಗ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಈಗ ಏನ್ ಹೇಳ್ತಾರೆ ಹಾಗಾದ್ರೆ ಬಿಜೆಪಿಯವರು, ನಿಮ್ಮ ಸರ್ಕಾರದಲ್ಲೇ ಈ ಆದೇಶವನ್ನ ಹೊರಡಿಸಿರೋದು, ನೀವಿದ್ದಂತಹ ಆದೇಶವನ್ನೇ ಇದೀಗ ನಾವು ಮತ್ತೆ ನಿರ್ಣಯ ಕೈಗೊಂಡಿರೋದು, ಹಾಗಾಗಿ ಇದರಲ್ಲಿ ನಮ್ದೇನು ಹೊಸ್ತಿಲ್ಲ, ನೀವಿದ್ದಂತಹ ಸಂದರ್ಭದಲ್ಲೇ ಮಾಡಿರುವಂತಹ ಒಂದು ಕಾನೂನು ಆದೇಶ ಅನ್ನೋದನ್ನ ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರ ಪ್ರತಿಕ್ರಿಯೆ ಏನು? ಈಗ RSSನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗಿರೋದು. ಈಗ 100 ವರ್ಷ ಆಯಿತು RSS ಸಂಘಕ್ಕೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಶಾಖೆಗಳಲ್ಲಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಬಿಜೆಪಿ ನಾಯಕರು, RS ನಾಯಕರು ಮೊನ್ನೆಯಿಂದಲೂ ಕೂಡ ಪಾಲ್ಗೊಂಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ KS ಈಶ್ವರಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಶ್ವರಪ್ಪ ಅವರೇ ನಮಸ್ತೆ. ನಮಸ್ತೆ. ಈಗಾಗಲೇ RSS ಅಂದ್ರೆ ಯಾವುದೇ ರೀತಿಯಾದಂತಹ ಹೆಸರು ಹೇಳಿಲ್ಲ, ಸಂಘ ಸಂಸ್ಥೆಗಳು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮೊದಲೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? RSS ಅಂತ ಹೇಳಿದಾರಾ? ಇಲ್ಲ, ಸದ್ಯಕ್ಕಂತೂ ಈಗ ಸದ್ಯಕ್ಕೆ ಅದನ್ನ ಹೇಳಿಲ್ಲ, ಸಂಘ ಸಂಸ್ಥೆಗಳು ಅಂತ ಹೇಳಿದ್ದಾರೆ. ಸಂಘ ಸಂಸ್ಥೆಗಳಿಗೆ ಯಾವುದೇ ಸಂಘ ಸಂಸ್ಥೆಗಳು ರಾಜ್ಯದಲ್ಲಿ ಮಾಡಬೇಕು, ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಸ್ವಾಭಾವಿಕವಾಗಿ ಪರ್ಮಿಷನ್ ತಗೋತಾರೆ, ಇದರಲ್ಲೇನು ಅನುಮಾನ ಇಲ್ಲ. ಆದ್ರೆ RSS ಅನ್ನಂತ ಪದ ಹೇಳೋದಕ್ಕೆ ಅವ್ರ ಧೈರ್ಯ ಇಲ್ಲ. ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಿ ಮಾಡ್ತಾ ಇರೋಂಥ ಸಂಸ್ಥೆ RSS. ಕ್ಯಾಬಿನೆಟ್ ನಲ್ಲಿ ಮಾನ್ಯ ಖರ್ಗೆ ಅವರು ಹೇಳಿದ ಪ್ರಕಾರ ಅವ್ರೇನಾದ್ರೂ ಕೂಡ ಮುಖ್ಯಮಂತ್ರಿಗಳು ಗಮನ ಹರಿಸಿ RSS ಅನ್ನಂತ ಪದ ಬಳಸಿದ್ರೆ ನಾನು ಬೇರೆ ಪದದಿಂದ ಉತ್ತರ ಕೊಡ್ತಿದ್ದೆ. ಇವತ್ತು RSS ಅನ್ನಂತ ಪದ ಬಳಸಿಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸರ್ಕಾರಿ ಜಾಗಗಳು ಬಳಸೋದಾದ್ರೆ ಅನುಮತಿ ತಗೋಬೇಕು ಅಂತಿದೆ, ಅನುಮತಿ ತಗೋತಾರೆ, ಇದರಲ್ಲೇನು ಅನುಮಾನ ಇಲ್ಲ. ಆದ್ರೆ ಇವರು RSS ಅನ್ನ ಇದರಲ್ಲಿ ಮುಂದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಈಗ ಪ್ರಕೃತಿನಲ್ಲಿ ಗಾಳಿ ಕುಡಿಯೋದಿಕ್ಕೆ ಯಾವಂದಾರು ಪರ್ಮಿಷನ್ ಬೇಕೇನು? ಪ್ರಕೃತಿ ಗಾಳಿ ಕುಡಿಯೋದಿಕ್ಕೆ ಯಾವೊಂದು ಪರ್ಮಿಷನ್ ಬೇಕಾಗಿಲ್ಲ. ಹಂಗೆ ಸರ್ಕಾರಿ ಜಾಗವನ್ನ ಉಪಯೋಗ ಮಾಡ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ರೆ ಅದಕ್ಕೆ ಸ್ವಾಭಾವಿಕವಾಗಿ ಅನುಮತಿ ತಗೋತಾರೆ. ಮೈಕ್ ಹಾಕೋದಕ್ಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅನುಮತಿ ತಗೋತಾರೆ ಸರ್ಕಾರ, ಇವ್ರದ್ದು ಜಿಲ್ಲಾಧಿಕಾರಿಗಳದ್ದು ಅಥವಾ ರಕ್ಷಣಾಧಿಕಾರಿಗಳದ್ದು. ಇವ್ರು RSS ಅನ್ನಂತ ಪದನೇ ಬಳಸದೇ ಇರೋಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಯಾವುದೇ ಬೆಲೆ ಕೊಡಕ್ಕೆ ಇಷ್ಟಪಡಲ್ಲ. ಈಗ ಸಾರ್ವಜನಿಕ ಸ್ಥಳ, ರಸ್ತೆ ಆಗಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ, ಪಥಸಂಚಲನ ಮಾಡೋದಕ್ಕೆಲ್ಲ ಕೂಡ ನಿಯಮವನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಪಥಸಂಚಲನ ಅಂತಂದ್ರೆ RSS ಪಥಸಂಚಲನ ಅಂತ ಹೇಳಿದಾರಾ? ಇಲ್ಲ. ಅದಕ್ಕೆ ಹೇಳ್ತಿರೋದು, ಅವ್ರಿಗೂ ಗೊತ್ತಿದೆ RSS ರಾಷ್ಟ್ರಭಕ್ತ ಸಂಸ್ಥೆ, RSS ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಿರ್ಬಂಧ ಹಾಕಿದ್ರೆ ಒಳ್ಳೇದಲ್ಲ. ಇದು ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಬಂದಿರಬಹುದು, ನನಗೆ ಗೊತ್ತಿಲ್ಲ.
ಅದಕ್ಕೆ ನಾನು ಹೇಳ್ತಿರೋದು RSS ಬಗ್ಗೆ ನಿರ್ಬಂಧ ಆಗ್ಲಿ, RSS ಪಥಸಂಚಲನಕ್ಕಾಗ್ಲಿ, RSS ಬಗ್ಗೆ ಕಾರ್ಯಕ್ರಮ ನಡೆಸೋದಿಕ್ಕೆ ಮತ್ತೆ ಶಾಖೆ ನಡೆಸೋದಿಕ್ಕಾಗ್ಲಿ, ಬೈಠಕ್ ನಡೆಸೋದಿಕ್ಕಾಗ್ಲಿ ಯಾವುದಕ್ಕೂ ಕೂಡ ಅವು ನಿರ್ಬಂಧ ಅಂತ ಹೇಳಿಲ್ಲ. ಹಂಗಾಗಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಕ್ ಇಷ್ಟಪಡಲ್ಲ. ಒಂದು ವೇಳೆ ನಿರ್ಬಂಧ ಹೇಳಿದ್ರೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಇವತ್ತಿನ ತನಕ ನಿರ್ಬಂಧ ಮಾಡಿದ್ದಾರೆ, 3 ಬಾರಿ ನಿರ್ಬಂಧ ಮಾಡಿ ಮಣ್ಣು ಅವ್ರ ಕೈ ಸುಟ್ಕೊಂಡಿದ್ದಾರೆ, ಮಣ್ಣು ತಿಂದಿದ್ದಾರೆ ಸರ್ಕಾರದವರು. ಕೋರ್ಟ್ಗಳಲ್ಲೂ ಕೂಡ RSS ಪರವಾಗಿ ಜಡ್ಜ್ಮೆಂಟ್ಗಳು ಬಂದಿದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ RSS ಬಗ್ಗೆ ಚಟುವಟಿಕೆಗಳ ಬಗ್ಗೆ RSS ಅಂತ ಹೇಳಿ ಅವ್ರು ಏನಾದ್ರು ಆರ್ಡರ್ ಮಾಡಿದ್ದಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದೆ. ಸರ್ಕಾರಕ್ಕೂ ಕೂಡ ಗೊತ್ತಿದೆ RSS ರಾಷ್ಟ್ರಭಕ್ತ ಸಂಸ್ಥೆ, ಯುವಕರಲ್ಲಿ ಜಾಗೃತಿ ನಿರ್ಮಾಣ ಮಾಡ್ತಿದೆ, ರಾಷ್ಟ್ರಭಕ್ತಿ ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ RSS ಬಗ್ಗೆ ನಾವು ಏನೇ ಆರ್ಡರ್ ಮಾಡಿದ್ರು ತಪ್ಪಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು RSS ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ನೀವು ಹೇಳಿದ್ರೆ ಆಗ್ಲೇ ಅನುಮತಿಯನ್ನ ಪಡೆದು ಈ ಹಿಂದೆ ಕೂಡ ನಾವು ಪಡೆದುಕೊಳ್ತಾ ಇದ್ವಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಅನುಮತಿಯನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ರೆ, ಯಾಕಂದ್ರೆ ಅವ್ರು ಹೇಳಿದ್ರು ಶಾಲೆಗಳಲ್ಲಿ ಈಗ ಅವ್ರು ಮಾಡ್ತಾ ಇದ್ರು ಪಥಸಂಚಲನ, ಸರ್ಕಾರಿ ಜಾಗಗಳಲ್ಲಿ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ, ಅದಕ್ಕೆಲ್ಲದಕ್ಕೂ ಕೂಡ ನಿರ್ಬಂಧವನ್ನ ಹೇರ್ತೀವಿ, ನಿಯಮವನ್ನ ಮಾಡ್ತೀವಿ. ಮೊದ್ಲು ಏನು ಯಾಕೆಂದ್ರೆ ಇವರು ಮೊದಲನೇದಾಗಿ ಏನ್ ಬಿಲ್ ತರ್ತಾರೆ ಅನ್ನೋದು ಹೌಸಲ್ಲಿ ಚರ್ಚೆ ಆಗ್ಬೇಕು. ಬಿಲ್ ತರಬೇಕು, ಹೌಸಲ್ಲಿ ಚರ್ಚೆ ಆಗ್ಬೇಕು. ಹೌಸಲ್ಲಿ ಚರ್ಚೆ ಆದ ನಂತರ ಅದು ರಾಜ್ಯಪಾಲರ ಹತ್ರ ಹೋಗ್ಬೇಕು. ರಾಜ್ಯಪಾಲರು ಕೂಡ ಅದನ್ನ ರಾಷ್ಟ್ರೀಯ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದು ಅನ್ನೋದಾದ್ರೆ ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಅದಕ್ಕೆ ಅನುಮತಿ ಕೂಡ ನೀಡೋದಿಲ್ಲ, ಒಪ್ಪಿಗೆ ಕೊಡಲ್ಲ. ಅದಕ್ಕೋಸ್ಕರ ಅವ್ರು ಏನ್ ನಿರ್ಬಂಧ ಹಾಕ್ತಾರೆ, RSS ಬಗ್ಗೆ ಏನ್ ಹಾಕ್ತಾರೆ ಬಿಡ್ತಾರೆ ಏನು ಗೊತ್ತಿಲ್ದೇನೆ ನಾನು ಸುಮ್ಮನೆ ಅವ್ರನ್ನ ಟೀಕೆ ಮಾಡಕ್ ಇಷ್ಟಪಡಲ್ಲ. ನನಗನ್ಸುತ್ತೆ ಸರ್ಕಾರಕ್ಕೂ ಕೂಡ RSS ರಾಷ್ಟ್ರಭಕ್ತ ಸಂಸ್ಥೆ, ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿರ್ಬಂಧ ಖರ್ಗೆ ಬಡ್ಕೋತಿರ್ಬೋದು, ಬಾಯಿ ಬಂದಾಗ ಏನ್ ಬೇಕಾದ್ರೆ ಹೇಳ್ತಾ ಇರ್ಬೋದು. ಅದಕ್ಕೆ ಇಡೀ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಬೆಂಬಲ ಕೊಟ್ಟಿಲ್ಲ ಅನ್ನೋದು RSS ಪದ ಬಳಸದೇ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಆಗಿದೆ. ಓಕೆ, ಧನ್ಯವಾದಗಳು KS ಈಶ್ವರಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬಿಜೆಪಿಯನ್ನಾಗ್ಲಿ RSS ಅನ್ನಾಗ್ಲಿ ಬ್ಯಾನ್ ಮಾಡಿಲ್ಲ ಅನ್ನುವ ವಿಚಾರವನ್ನ ಈಗ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಏನು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿಯನ್ನ ಅಲ್ಲಿ ನೀಡಲಾಗ್ತಾ ಇದೆ.